ನಾವು ಆಕಾಶ್ ಡಿಜಿಟಲ್ ನ್ಯೂಸಿಂದ ನಿಮ್ಮ ವರದಿ ಮಾಡಬೇಕಂತ ಇಂಟರ್ವ್ಯೂ ತಗೋಬೇಕಂತ ಬಂದಿದ್ದೇವೆ. ನಿಮ್ಮ ಹೆಸರು ಏನು ಸರ್? ನಮ್ಮ ಹೆಸರು ಪಿಳ್ಳಗೌಡ ಕೆ ವೇಣುಗೋಪಾಲ್ಪುರ ಅಂತ. ಕಲಾ ಕ್ಷೇತ್ರದಲ್ಲಿ ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀರಾ? ನಮ್ಮ ತಾತಂದರು ನಮ್ಮ ಅಪ್ಪಂದ್ರಿಂದನೂ ಬಂದಿರತಕ್ಕಂಥ ಕಲೆ. ಹಂಗಂದ್ರೆ ನೀವು ವಂಶದಿಂದನೇ ಕಲೆ ಬಂದಿದೆ ಹಂಗಂದ್ರೆ? ಹೌದು, ನಿಮ್ಮ ಕುಟುಂಬನೇ ಕಲೆ? ಹೌದು. ಏನೇನು ಪಾತ್ರಗಳು ಮಾಡ್ತೀರಾ ಸರ್? ನಾವು ಡ್ರಾಮಾ ಇದರಲ್ಲಿ ನಮ್ಮ ಊರಲ್ಲಿ, ನಮ್ಮ ಹಳ್ಳಿ ಕಡೆ, ನಮ್ಮ ಇದರಲ್ಲಿ ಏರಿಯಾದಾಗೆಲ್ಲ ಡ್ರಾಮಾಗಳು ಎಲ್ಲ ಆಡ್ತಾಯಿದ್ರು. ನಾವು ನೋಡೋಕೆ ಹೋಗ್ತಾಯಿದ್ವಿ ಪ್ರೇಕ್ಷಕರಾಗಿ. ನಾವು ಅವ್ರು ನೋಡೋದಕ್ಕಿಂತ ನಾವು ನೋಡಿ ಅವರಿಂದ ಕಲ್ತಿರ್ತಕ್ಕಂಥ ಒಂದು ವಿಷಯ ಇದು. ಏನೇನು ಪಾತ್ರಗಳು ಮಾಡ್ತಾ ಇದ್ದೀರಾ? ನಾನು ಫಸ್ಟು ದುಶ್ಯಾಸನ ಪಾತ್ರ ಮಾಡಿದ್ದೆ, ದ್ರೌಪದಿ ವಸ್ತ್ರಾಸನ ಪಾತ್ರವನ್ನು ಮಾಡಿದ್ದೆ, ಆಮೇಲೆ ದುರ್ಯೋಧನ ಪಾತ್ರ ಮಾಡಿದ್ದೆ, ಕುರುಕ್ಷೇತ್ರದಲ್ಲಿ ದುರ್ಯೋಧನ ಪಾತ್ರ ಮಾಡಿದ್ದೆ. ಯಾವ ಊರುಗಳಲ್ಲಿ ಮಾಡ್ತಾ ಇದ್ದೀರಾ ಸರ್? ಎಲ್ಲಿ ಕಲಾಕ್ಷೇತ್ರ ಎಲ್ಲಿ ಜಾಗ ಸಿಗ್ತದೋ, ಎಲ್ಲಿ ಅವಕಾಶ ಸಿಗ್ತದೋ ಅಲ್ಲಿ ನಾವು ಅಂದರೆ ಒಟ್ಟಿನಲ್ಲಿ ಕಲಾಕ್ಷೇತ್ರದಲ್ಲಿ ಗುರುಸ್ಕೊಬೇಕಂತ ಸಾಧನೆ ಮಾಡ್ತಾ ಇದ್ದೀರಾ? ಸಾಧನೆ ಅನ್ನೋದಕ್ಕಿಂತ ನಮ್ಮಲ್ಲಿರ್ತಕ್ಕಂಥ ಕಲೆಯನ್ನು ನಾವು ಹೊರಹಾಕ್ಲಿಕ್ಕೆ ನಾವು ಸಿದ್ಧರಾಗಿರ್ತೀವಿ. ಆದ್ರೇನು ತ್ಯಾಗ ಮಾಡಿದ್ದೀರಾ ಕಲಾಕ್ಷೇತ್ರಕ್ಕೆ ಅನಿಸುತ್ತೆ? ತ್ಯಾಗ ಅಂತಂದರೆ ನಾವು ಈಗ ಇಲ್ಲಿ ಕಲಾಕ್ಷೇತ್ರದಲ್ಲಿ ಒಂದು ವಿಷಯ ಇದೆ. ಇಲ್ಲಿ ಈ ಪರಕಾಯ ಪ್ರವೇಶ ಅಂತ ಹೇಳ್ತಾರಲ್ಲ, ಏನು ನಾವು ಪಾತ್ರ ಮಾಡೋವಂಥ ವಿಷಯದಲ್ಲಿ ನಮ್ಮಲ್ಲಿರ್ತಕ್ಕಂಥ ವಿಷಯ, ನಮ್ಮಲ್ಲಿರ್ತಕ್ಕಂಥ ಒಂದು ಶಕ್ತಿ, ಯುಕ್ತಿ, ಅದನ್ನು ತೋರ್ಪಡಿಸೋಕ್ಕೆ ಒಂದು ಅವಕಾಶ ಸಿಗ್ತದೆ. ಅಲ್ಲಿ ಪಾತ್ರ ಮಾಡ್ಕೊಂಡು ನಾವು ಬಂದಾಗ ನಾವು ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಅದು ಆಗಿನ ಕಾಲದ ದುರ್ಯೋಧನ ಏನು ಮಾಡಿದ್ನೋ ಆ ರೀತಿ ನಮಗೆ ಇಂಪ್ರೆಷನ್ ಆಗುತ್ತೆ. ಅಲ್ಲಿ ನಮ್ಗೆ ಖುಷಿ ಸಿಗ್ತದೆ. ಗುರು ಯಾರು ಸರ್ ನಿಮಗೆ? ನಮಗೆ ಇಲ್ಲಿ ಇದ್ದಾರೆ ಕೆಲವರು. ಮಾಸ್ತಿ ಹೋಬಳಿಯಲ್ಲಿ ನಮ್ಮ ಮೂಲತಃ ಗುರು ಬಂದ್ಬಿಟ್ಟು ನಂಜುಂಡಾಚಾರ್ಯ ಅಂತ ಮೂಲ ಗುರು. ಅವರು ಬಂದ್ಬಿಟ್ಟು ಇಲ್ಲಿ ಬೋದಿಕೋಟೆ ರೋಡಲ್ಲಿ ಬಂಗಾರಪೇಟೆ ತಾಲೂಕು. ಇಲ್ಲ, ಅವರು ತೀರ್ಕೊಂಡಿದ್ದಾರೆ ಈಗ. ಅದಾದ ನಂತರ ಇವರು ರಾಜಶೇಖರ್ ಅಂತ ಹೇಳ್ಬಿಟ್ಟು ಪಡವನಹಳ್ಳಿ ನಾಗರಾಜ್ ಅಂತ, ಇನ್ನು ಇತರೆ. ಆಮೇಲೆ ಇವರು ಸರ್ಕಾರದಿಂದ ಆಮೇಲೆ ಇನ್ನೊಂದು ನಮ್ಮ ಗಮನಕ್ಕೂ ಬಂತು, ನಮ್ಮ ಚಾನಲ್ ಗಮನಕ್ಕೂ, ನೀವು ದುರ್ಯೋಧನ ಪಾರ್ಟ್ ತುಂಬ ಚೆನ್ನಾಗಿ ಮಾಡ್ತಿರಂತೆ. ಅದು ಜನರ ಅಭಿಪ್ರಾಯ. ಅಲ್ಲಲ್ಲ, ನಮ್ಮ ಗಮನಕ್ಕೆ ಬಂದಿದ್ದು ತುಂಬ ಚೆನ್ನಾಗಿ ಮಾಡ್ತಾರೆ. ಸೇಮ್ ದುರ್ಯೋಧನ ಥರನೇ ಇರ್ತಾರೆ, ಮೇಕಪ್ ಎಲ್ಲ. ಒಳ್ಳೆ ಹೆಸರು ನಿಮಗೆ ಬಂದಿದೆ ಅಂತ ನನ್ನ ಜನರ ಅಭಿಪ್ರಾಯ, ಜನರ ನಂಬಿಕೆ, ಜನರದ ಒಂದು ವಿಶ್ವಾಸ, ಜನರದ ಒಂದು ಅಭಿಪ್ರಾಯ. ಅದು ನಮ್ಮಲ್ಲಿ ಏನಿದೆಯೋ ನಾವು ಮಾಡಬೇಕು ಅಂತ ನಮಗೆ ಆಸೆ ಇದೆ, ನಾವು ವ್ಯಕ್ತಪಡಿಸ್ಬೇಕು. ಆಗಿನ ಕಾಲದಲ್ಲಿ ದುರ್ಯೋಧನ ಯಾವ ರೀತಿ ವರ್ತನೆ ಮಾಡಿದ್ನೋ ಆ ಪಾತ್ರವಾಗಿ ನಾವು ಮಾಡಬೇಕು ಅಂತ ನಮ್ಮಲ್ಲಿ ಇದೆ. ಅದು ಸರ್ ಒಂದು ಇದು ಮಾಡಿ ಸರ್, ನೋಡೋಣ ಡೈಲಾಗ್ಸು. ಅದು ಹೆಚ್ಚಿಗೆ ನಮ್ಮಲ್ಲಿ ತೆಲುಗು ಅನ್ನೋದಿಲ್ಲ. ಇಲ್ಲ ಪರವಾಗಿಲ್ಲ, ಭಾಷೆ ಯಾವುದಿದ್ರು ಪರವಾಗಿಲ್ಲ. ನೀವು ಅದರಲ್ಲೂ ಕನ್ನಡದಲ್ಲೂ ಇದು ಮಾಡಿ, ತೆಲುಗುನಲ್ಲಿ ಮಾಡಿ, ಪರವಾಗಿಲ್ಲ. ಹಂಗೆ ಡೈಲಾಗ್ಸ್ ಹೇಳಿ ಸರ್, ಪರವಾಗಿಲ್ಲ. ತೆಲುಗಲ್ಲಿ ಹೇಳ್ಬೇಕಾದ್ರೆ ಹೇಳಿ ಸರ್. ಈ ಜೂಜಾಟದಲ್ಲಿ ಒಂದು ಹಾಸ್ಯಭರಿತವಾಗಿ ಶಕುನಿಯ ಕುತಂತ್ರದಿಂದ ಜೂಜಾಟವನ್ನು ಆಡಿ ಅವ್ರಿಗೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಶಕುನಿ ಕುತಂತ್ರದಿಂದ ದುರ್ಯೋಧನು ಶಕುನಿ ಮಾತನ್ನು ಕೇಳಬೇಕಾಗತ್ತೆ. ಅದು ಈಗಲೂ ಇದೆ. ಒಬ್ಬರು ದೊಡ್ಡವ್ರು ಯಾವುದನ್ನ ನ್ಯಾಯ ಪಂಚಾಯತ್ ಹೇಳಿದಾಗ ಈ ದೊಡ್ಡವ್ರ ಮಾತು ಕೇಳಬೇಕು ಅನ್ನೋದೊಂದು ಅಲ್ಲೇ ಗೊತ್ತಾಗ್ತದೆ. ಅದರಿಂದ ಏನಾಗ್ತದೆ ಅಂದ್ರೆ ಜೂಜಾಟಕ್ಕೆ ಕೂತ್ಕೊಂಡು ಜೂಜಲ್ಲಿ ಅದು ಆ್ಯಕ್ಚುಲಿ ಅದು ಮೋಸದ ಪಾಚಿಕಲಾಗಿರ್ತದೆ. ಪಾಚಿಕಲು ಅಂತ ಏನು ಹೇಳ್ತಾರೋ ಅದು ಪಗಡೆ, ಅದು ಮೋಸದಿಂದ ಹಿಂದೆ ಅವ್ರಿಗೆ ಮೋಸ, ದುರ್ಯೋಧನ ಅವ್ರಿಗೆ ಸೋದರ ಮಾವನಾಗತ್ತಂತ ಅವ್ರಿಗೆ ಮೋಸ ಮಾಡಿದ್ನು ಅಂತ ಹೇಳ್ಬಿಟ್ಟು ಆ ಮೋಸದಿಂದ ಈ ಮೋಸದ ಒಂದು ಪಗಡೆಗಳನ್ನು, ಮೋಸದ ಮಾಯಾ ಜೂಜು ಹಾಗೆ ಆ ಪಾಂಡವ್ರದ್ದು ಎಲ್ಲಾನು ಆಸ್ತಿ ಎಲ್ಲ ಜೂಜದಲ್ಲಿ ಇವರು ವಶವಾದಾಗ ಮತ್ತೆ ಉಳಿದಿರ್ತಕ್ಕಂಥದ್ದೇನು ಅಂತಂದರೆ ಬರೀ ಒಂದೇ ಒಂದು ದ್ರೌಪದಿ ಅಂತ ಅಂಟಿ ಇರೋದು, ಅದನ್ನೂ ಪಣಕ್ಕಿರ್ತಾರೆ. ಅದೇ ರೀತಿ ಇವಾಗ ಜೂಜಾಟಕ್ಕೆ ಹೋದಾಗವನು ಎಲ್ಲ ಕಳ್ಕೊಂಡು ಲಾಸ್ಟಲ್ಲೇ ಒಂದು ಇದು ಕೂಡ ಆಗ್ತದೆ. ಮಾಡ್ಕೊಂಡಾದ್ಮೇಲೆ ಆ ದುರ್ಯೋಧನ ದ್ರೌಪದಿನ ಫಸ್ಟ್ ಟೈಮ್ ಇದು ಮಾಡಿದಾಗ ఏమే పాంచాలి పంచభద్రుక యజ్ఞసేని ఆనాడు మా అన్న కాలుజారు నేను కాలుజారు నెగ్గిన మాత్రం పకామన నెగ్గిన పాంచాలి
ಸಖತ್ತಾಗಿ ಮಾಡ್ತಾರೆ ಸರ್. ದುರ್ಯೋಧನ ಸೇನಾಗೃಹದಲ್ಲಿ ಮಲಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನ ಯುದ್ಧಕ್ಕೆ ಸಹಾಯಾಸ್ತ್ರವಾಗಿ ಬೇಡಕ್ಕೆ ಹೋಗ್ತಾನೆ. ಅವನ ಕಾಲಲ್ಲಿ ಹತ್ರ ಕೂತ್ಕೊಂಡು ನಾವೆಲ್ಲ ನೋಡ್ಬಿಟ್ಟು ಕಾಲಲ್ಲಿ ಕೂತ್ಕೊಂಡು ನಾನು ಹೋಗ್ಬಿಟ್ಟು ಇಂಥ ರಾಜಾದ ರಾಜ ಹೋಗ್ಬಿಟ್ಟು ಇವನ ಕಾಲ ಬಳಿಯಲ್ಲಿ ಕೂತ್ಕೋಬೇಕಾ ಅಂತ ಒಂದು ಸಂದರ್ಭದಲ್ಲಿ ಈ ಪಶುಪಾಲಕನ ಪಾದವನ್ನು ಚಂತ ನಾನು ಅತ್ಯಂತ ಚಿಂತ ನಾನು ಪಾಂಡವರಿಗೂ ಕೌರವರಿಗೂ ಯುದ್ಧ ಸಂಭವಿಸುವ ಸಂದರ್ಭದಲ್ಲಿ ದುರ್ಯೋಧನು ಕೃಷ್ಣನ ಶಯನಗೃಹಕ್ಕೆ ಪ್ರವೇಶ ಮಾಡಿ ಅಂಥ ಸಂದರ್ಭದಲ್ಲಿ ರುಕ್ಮಿಣಿ ಮತ್ತು ಕೃಷ್ಣ ಅವರು ವಾಸ ಇರ್ತಕ್ಕಂಥ ಮನೆಗೆ ಹೋಗ್ತಾನೆ ದುರ್ಯೋಧನು. ಅರ್ಜುನಗಿಂತ ನಾನು ಮುಂದೆ ಹೋಗಬೇಕು, ನನಗಿಂತ ಅರ್ಜುನ ಮುಂದೆ ಹೋಗ್ತಾನೆ, ಅವನು ಆಶ್ವಾಸನೆ ತೊಗೊತಾನೆ ಅನ್ನೋ ಉದ್ದೇಶದಿಂದ ಬೇಗ ಹೋಗಿ ನೋಡ್ತಾನೆ. ಅಲ್ಲಿ ಇರ್ತಕ್ಕಂಥ ವೈಭವ ಅಲಂಕೃತವಾಗಿ ದುರ್ಯೋಧನ ಕಣ್ಣಿಗೆ ಭಾಳ ಸೊಗಸಾದಂಥ ವೈಭವಯುತವಾಗಿ ಕಾಣಿಸ್ತದೆ. ಯಾವ ರೀತಿ ಇರ್ತದೆ ಅಂತಂದರೆ, ಏತಿ ಭವನದ ವೈಭವ ನೋಡಲಾಚರ್ಯವಾಗಿದೆ, ನೋಡಲಾನಂದವಾಗಿದೆ, ಏನಿ ಭವನದ ವೈಭವ ಚಿತ್ರಕಲೆಗಳ ವೈಭವ ಬ್ರಹ್ಮ ಯದುವರುಣ ವರುವನು ನ ಕಡದು ಮೆರದು ಸುಧನವಿದು ನೋಡಲ್ದಿದು ಸಂಭ್ರಮ ಅಷ್ಟೇ.